ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾತಿ ಗಣತಿ ನಡಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹೈಕೋರ್ಟ್ನಲ್ಲಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಇದರ ಮಧ್ಯೆ ಸಮೀಕ್ಷೆಗೆ ತೆರಳಿದಂತಹ ಸಿಬ್ಬಂದಿ ಹೈರಾಣಾದ ಘಟನೆ ಕೂಡ ನಡೆದಿದೆ. ರಾಜ್ಯದಲ್ಲಿ ಗೊಂದಲದ ಗಣತಿ, ಶಿಕ್ಷಕರ ಪರದಾಟ. ನೆಟ್ವರ್ಕ್ ಸಿಗ್ತಾ ಇಲ್ಲ, ಆಪ್ ಬಳಸೋಕೆ ಕೂಡ ಆಗ್ತಿಲ್ಲ. ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ. ಆಪ್ ಒಂದ್ಸರಿ ಓಪನ್ ಆದ್ರೆ ಮತ್ತೊಮ್ಮೆ ಓಪನ್ ಆಗಲ್ಲ. ಆಪ್ನಲ್ಲಿ ಎಂಟ್ರಿ ಮಾಡಿದ್ರೂ ಮಾಹಿತಿ ಡಿಲೀಟ್ ಆಗ್ತಾ ಇವೆ. ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸರ್ವೆ ಮಾಡ್ತಾ ಇರುವ ಗಣತಿದಾರರ ಅಳಲು. ದಾವಣಗೆರೆ, ಹಾಸನ, ವಿಜಯಪುರ, ದೊಡ್ಡಬಳ್ಳಾಪುರ ಸೇರಿದಂತೆ ರಾಜ್ಯದ ಹಲವೆಡೆ ಶಿಕ್ಷಕರು ಇಂತಹದ್ದೇ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಸಮೀಕ್ಷೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದವರು ಈ ಜಾತಿ ಗಣತಿ ಅಂತೇಳಿ ಏನು ಮಾಡಿದ್ದಾರೆ, ಇದು ಅವೈಜ್ಞಾನಿಕವಾಗಿದೆ. ಆಗಲೇ ಟೀಚರ್ಸ್ಗಳಿಗೆ ಯಾವುದೇ ರೀತಿಯ ಒಂದು ಟೆಕ್ನಿಕಲ್ಲು ಬಗ್ಗೆ ಮಾಹಿತಿ ಇಲ್ಲ. ಅವ್ರ ಹತ್ರ ಕೀಪ್ಯಾಡ್ ಮೊಬೈಲ್ ಇದೆ. ಅವರಿಗೆ ಒಂದು ದಿವಸ ಟ್ರೈನಿಂಗ್ ಕೊಟ್ಬಿಟ್ಟು ಸರ್ವೆ ಮಾಡಿ ಅಂದರೆ ಹೇಗೆ ಮಾಡ್ತಾರೆ? ಹೈಕೋರ್ಟ್ನಲ್ಲಿ ಇಂದು ಜಾತಿಗಣತಿ ಪ್ರಶ್ನಿಸಿದ ಅರ್ಜಿಗಳ ವಿಚಾರಣೆ. ಹೈಕೋರ್ಟ್ಗೆ ಜಾತಿಗಣತಿ ಪ್ರಶ್ನಿಸಿದ ಅರ್ಜಿಗಳ ವಿಚಾರಣೆ ಇವತ್ತು ಕೂಡ ನಡೆಯಲಿದೆ. ಹಿಂದುಳಿದ ವರ್ಗಗಳ ಆಯೋಗದ ವಾದ ಅಂತ್ಯವಾಗಿದೆ. ಇವತ್ತಿಗೆ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಇವತ್ತು ಕೂಡ ವಾದ ಆಲಿಸಲಿದೆ. ಜಾತಿಗಣತಿ ವಿರೋಧಿಗಳಿಗೆ ಹಿಂದುಳಿದ ವರ್ಗಗಳ ನಾಯಕರು ಸಡ್ಡು. ಜಾತಿಗಣತಿಗೆ ಹೆಚ್ಚಿದ ವಿರೋಧಗಳಿಂದ ಈಗ ಹಿಂದುಳಿದ ವರ್ಗಗಳ ನಾಯಕರು ಅಲರ್ಟ್ ಆಗಿದ್ದಾರೆ. ಬಿಕೆ ಹರಿಪ್ರಸಾದ್, ಎನ್ಎಸ್ ಬೋಸರಾಜು, ಸಂತೋಷ್ ಲಾಡ್, ಎಚ್ಎಂ ರೇವಣ್ಣ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಸಿಎಂ ಬೆನ್ನಿಗೆ ನಿಲ್ಲೋದಕ್ಕೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದಿದ್ದಾರೆ. ಏನೇ ಆಗ್ಲಿ, ಜಾತಿಗಣತಿ ಗೊಂದಲಕ್ಕೆ ಯಾವಾಗ ತೆರೆ ಬೀಳುತ್ತೆ, ಇದರ ಬಗ್ಗೆ ಸ್ಪಷ್ಟತೆ ಯಾವಾಗ ಸಿಗುತ್ತೆ ಅಂತ ಜನರು ನಿರೀಕ್ಷೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.